ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ರಾಜ್ಯದಲ್ಲಿ ರಾಜಕೀಯ ಜಗಳದ ಉತ್ತಂಕಕ್ಕೆ ಹೋಗಿದ್ದೇನೋ ಅಥವಾ ಬದಲಾವಣೆ ಉತ್ತಂಕಕ್ಕೆ ಹೋಗಿದ್ದೇನೋ ಅಥವಾ ಮತ್ತೆ ಯಾವುದೇ ಉತ್ತಂಕಕ್ಕೆ ಹೋಗಿದ್ದೇನೋ ಗೊತ್ತಿಲ್ಲ. ಆದರೆ ಮೇ 15ಕ್ಕೆ ಅಂದ್ರೆ ಮೇ 4 ನಂತರ ಯಾವುದೇ ಸಮಯದಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಸುದ್ದಿ ಮಾತ್ರ ಅವ್ರ ಬೆಂಬಲಿಗರಿಂದ ಸಾಕಷ್ಟು ಹರಿದಾಡ್ತಾ ಇದೆ. ಅವ್ರು ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಪ್ರಯತ್ನ ಮಾತ್ರ ಬಿಟ್ಟಿಲ್ಲ. ಪ್ರಾರ್ಥನೆಯೂ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಕ್ರಾಂತಿಯ ನೆಲೆಗಟ್ಟಿನಲ್ಲಿ ಏನೋ ಬದಲಾವಣೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ದಿಲ್ಲಿಯ ಸುತ್ತ ಗಿರಿಕಿ ಹೊಡಿತಾ ಇದ್ದಾರೆ DK ಶಿವಮಂತ ಅವ್ರ ಸಹೋದರ DK ಸುರೇಶ್. ಶತಾಯಗತ ಈ ಸಲ ನಾವು ಆಗಲೇಬೇಕು ಅನ್ನುವಂಥ ಮಟ್ಟಕ್ಕೆ ಬಂದು ನಿಂತಿದ್ದಾರೆ. ಆಯ್ತಲ್ಲಪ್ಪ, ಎಲ್ಲ ಕೊಟ್ಟಿವಿ, ಸಿದ್ದರಾಮಯ್ಯನವರು ನಮ್ಮ ದೇವರ ಸಮಾನ, ನಮ್ಮ ವೇದ, ನಮ್ಮ ಗುರು ಏನೆಲ್ಲ ಮಾತಾಡಿ ಕೊನೆ ಹಂತಕ್ಕೆ ಓದಿಲ್ಲ, ನಮಗಿದು ಈ ಸಲ ಸೇಮ್ ಸೀಟ್ ಕೊಡಲೇಬೇಕು ಅನ್ನುವಂಥ ಒಂದು ದೃಢ ಮನಸ್ಸಿಗೆ ಬಂದು ನಿಂತಿದ್ದಾರೆ. ಸಿದ್ದರಾಮಯ್ಯನವರು ಇಲ್ಲ ಸಂಪುಟ ವಿಸ್ತರಣೆ ಮಾಡ್ತೀವಿ ಅನ್ನುವಂಥ ತಮ್ಮ ಮಿತ್ರರ ಅಥವಾ ತಮ್ಮ ಬೆಂಬಲಿಗರ ಜೊತೆ ಕೂಡ ವಿಸ್ತರಣೆ ಮಾಡೋಣ ಅನ್ನುವಂಥ ಮಾತು ಮಾತಾಡಿದರೆ, ವಿಸ್ತರಣೆ ಬೇಡ, ಮೊದಲು ಬದಲಾವಣೆ ಆಗಲಿ ಆಮೇಲೆ ವಿಸ್ತರಣೆ ಆಗಲಿ ಅನ್ನೋದು DK ಅವರ ಸ್ಪಷ್ಟ ಅಭಿಪ್ರಾಯ. ಸಪೋಸ್ ಇಲ್ಲಿ ಒಂದು ವಿಚಾರ ಏನಪ್ಪ ಅಂದ್ರೆ, ನಿಧಾನಕ್ಕೆ ಇತ್ತೀಚೆಗೆ ಕರ್ನಾಟಕ ತುಂಬ DK ಅವರ ಪರವಾದಂಥ ಗಾಳಿ ಬೀಸಲಿಕ್ಕೆ ಶುರುವಾಗಿದೆ. ಅವರಿಗೆ ಬೆಂಬಲಿಗರಿಲ್ಲ, ಶಾಸಕರಿಲ್ಲ ಅಂತ ಏನೋ ಆರ್ಗ್ಯುಮೆಂಟ್ ಮಾಡ್ತಾಯಿದ್ರು. ಇವತ್ತು ಅದನ್ನು ಪಡ್ಕೊಳ್ತಾ